Good morning, friends. Welcome to a new episode of Mission 2021. You know that a partial lockdown is already announced in Karnataka now. From day after tomorrow up to May 10th, there will be a lot of restrictions on all the services. So you have got enough time to stay home and work out for your annual theory examinations. So what I thought was, let me be a part of your success and assist you, help you in planning out some of the things. So as a part of that, I have started with this particular series on YouTube, that is Mission 2021. Let's do it together during this pandemic. Well, this is my name and my college name. Right. So today I'm going to begin with the first topic of chemistry, that is the solid state. So, solid state, if you look at the allotment of marks in the annual examination, you have got about 7 marks which will be appearing from this topic, solid state. And the questions what you may get is 1 2-mark question in part B, preferably it will be question number 11, a very simple question will be there. Then we'll be having one question in part D, that is question number 27. So that will be for 5 marks. And this 5 marks is either divided as 3+2 pattern or 4+1 pattern, right? And the most preferred pattern in this allotment is 3+2, wherein one question on the packing efficiency is very commonly observed in all previous examination, and one question probably on density calculation or on the calculation of number of particles or on the defects, etc. We'll see that when we are proceeding further in this session of mine. ಸೊ ಟೋಟಲಿ ನಮಗೆ 7 ಮಾರ್ಕ್ಸ್ ಬರ್ತದೆ ಈ ವರ್ಷದ ಆ್ಯನ್ಯುವಲ್ ಎಕ್ಸಾಮಿನೇಷನ್ದಲ್ಲಿ. ಭಾಳ ಈಸಿ ಇರ್ತದೆ, ನಾವು ಪ್ಲ್ಯಾನ್ ಔಟ್ ಮಾಡ್ಕೊಂಡು ವರ್ಕೌಟ್ ಮಾಡಿದರೆ 7 ಮಾರ್ಕ್ಸ್ ನಾವು ಬ್ಯಾಗಲ್ಲಿ ಹಾಕ್ಕೋಬೋದು, ಫಾರ್ ಶೋರ್, ಫಾರ್ ಗ್ಯಾರಂಟಿ. ಸೊ ಒಂದು ಕ್ವಶನ್ ಅಂತೂ ಕ್ವಶನ್ ನಂಬರ್ 11 ಬರ್ತದೆ 2 ಮಾರ್ಕ್ಸಿಗೆ, ಆ್ಯಂಡ್ ಒಂದು ಕ್ವಶನ್ 5 ಮಾರ್ಕ್ಸಿಗೆ. ಪಾರ್ಟ್ ಡಿ ಕ್ವೆಶನ್ ನಂಬರ್ 27 ಇರ್ತದೆ. 3+2 ಅಥವಾ 4+1 ಪ್ಯಾಟರ್ನ್ದಲ್ಲಿ ನಿಮಗೆ ಕ್ವಶನ್ ಬರಬಹುದು, ರೈಟ್. Now, what is the core area of the topic? ಈ ಎಂಟೈರ್ ಕಾನ್ಸೆಪ್ಟಲ್ಲಿ ಈಗ ಲಾಸ್ಟ್ 11th ಅವರ್ ಆಫ್ ಎಕ್ಸಾಮಿನೇಷನ್ದಲ್ಲಿ ನಾನು ಏನೇನು ಓದಬೇಕಪ್ಪ, ಎಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಎಲ್ಲಿ ಮಾಡಬೇಕು ನಾನು ಕಾನ್ಸಂಟ್ರೇಷನ್ ಅಂದರೆ, ಫಸ್ಟ್ ಪಾರ್ಟ್ ಬಂದುಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ಕ್ರಿಸ್ಟಲೈನ್ ಆ್ಯಂಡ್ ಅಮಾರ್ಫಸ್ ಸಾಲಿಡ್ಸ್ ಮೇಲೆ ವರ್ಕೌಟ್ ಮಾಡಿ. ದಿಸ್ ಇಯರ್ ಏನೋ ಒಂದು ಗಟ್ ಫೀಲಿಂಗ್ ನನಗೆ, ಇಟ್ಸ್ ಒನ್ ಆಫ್ ದಿ ವೆರಿ ಹಾಟ್ ಏರಿಯಾ ವೇರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 ಮಾರ್ಕ್ ಕ್ವೆಶನ್ ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಕ್ವೆಶನ್ ನಂಬರ್ 11 ಇದೇ ಬರಬಹುದೇನೋ ಅಂಥೇಳಿ ಅನಿಸಿಕೆ ಅಷ್ಟೇ, ಬರಬಹುದು, ಬರದೇ ಇರಲಿಕ್ಕಿಲ್ಲ. ಬಟ್ ಐ ಹ್ಯಾವ್ ಗಾಟ್ ಅ ವೆರಿ ಸ್ಟ್ರಾಂಗ್ ಫೀಲಿಂಗ್ ಈ ಕ್ವೆಶನ್ ಬರ್ಬೋದು. ಇಲ್ಲಿ ನೀವು ಒಂದು ಸ್ವಲ್ಪ ಹೈಲೈಟ್ ಮಾಡಿ ಓದ್ಕೋಬೋದು, ಮುಂದೆ ಹೇಳ್ತೇನೆ ನಾನು ಯಾವ ರೀತಿ ಓದಬೇಕು ಅಂಥೇಳಿ. ನೆಕ್ಸ್ಟ್ ಯು ಕ್ಯಾನ್ ಹ್ಯಾವ್ ಅ ಕ್ವೆಶನ್ ಆನ್ ಕ್ಯಾಲ್ಕುಲೇಟಿಂಗ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಐದರ್ ಅ ಸಿಂಪಲ್ ಕ್ಯೂಬ್ ಆರ್ ಅ BCC ಆರ್ ಅನ್ FCC. ಇಲ್ಲಿ ಕ್ಯೂಬ್ ಬಗ್ಗೆ ಒಂದು ಸ್ವಲ್ಪ ನಮಗೆ ಐಡಿಯಾ ಇದೆ ಅಂತಂದರೆ ವಿ ಕ್ಯಾನ್ ಆನ್ಸರ್ ದಿಸ್ ಕ್ವೆಶನ್ ವೆರಿ ಈಸಿಲಿ. ಓಕೆ, ಆಲ್ ದೀಸ್ ಆನ್ಸರ್ಸ್, ಟ್ರಿಕ್ಸ್ ಆ್ಯಂಡ್ ಆಲ್ ನಾನು ಮುಂದೆ ಹೇಳ್ತಾ ಬರ್ತೇನೆ ನಿಮಗೆ. ಫಸ್ಟ್ ಲೆಟ್ ಅಸ್ ಹ್ಯಾವ್ an idea about the core area of discussion. ಮೂರನೇದು ಬಂದುಬಿಟ್ಟು ಸಿಂಪಲ್ ಡೆಫಿನೇಷನ್ಸ್ ಲೈಕ್ ವಾಟ್ ಈಸ್ ಕೋಆರ್ಡಿನೇಷನ್ ನಂಬರ್, ವಾಟ್ ಈಸ್ ಅ ಯೂನಿಟ್ ಸೆಲ್, ವಾಟ್ ಆರ್ ಲೆಟೈಸ್ ಪಾಯಿಂಟ್ಸ್. ಇದನ್ನು ಒಂದು ಸ್ವಲ್ಪ ವರ್ಕೌಟ್ ಮಾಡಿದರೆ ಒಂದು ಕ್ವಶನನ್ನು ನಾವು ಅಟೆಂಪ್ಟ್ ಮಾಡಬಹುದು. ನೆಕ್ಸ್ಟ್ ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಇದು, ಕ್ಯಾಲ್ಕುಲೇಟಿಂಗ್ ದಿ ಪ್ಯಾಕಿಂಗ್ ಎಫಿಷಿಯನ್ಸಿ. ಐದರ್ ಆಫ್ ಅ ಸಿಂಪಲ್ ಕ್ಯೂಬ್ ಕೇಳಬಹುದು, 2 ಮಾರ್ಕ್ಸಿಗೆ ಕೇಳ್ತಾರೆ, ಅಥವಾ 3. BCC 3 ಅಥವಾ 4 ಮಾರ್ಕ್ಸಿಗೆ ಕೇಳ್ತಾರೆ. FCC 3 ಮಾರ್ಕ್ಸಿಗೆ ಕ್ವೆಶನನ್ನು ಕೇಳ್ತಾರೆ. ನೆಕ್ಸ್ಟ್ ನ್ಯೂಮೆರಿಕಲ್ಸ್ ಬಂದುಬಿಟ್ಟು 2 ವೆರೈಟಿದಲ್ಲಿ ಕೇಳ್ತಾರೆ. ಒಂದು ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವಿಂಗ್ ಡೆನ್ಸಿಟಿ, ಓಕೆ. ಎರಡನೇದು ಕ್ಯಾಲ್ಕುಲೇಷನ್ ಆಫ್ ಸಿಂಪಲ್ ಫಾರ್ಮುಲಾ ಆಫ್ ಅ ಸಾಲಿಡ್. ಇದು 2 ಮಾರ್ಕ್ಸಿಗೆ ಬರ್ತದೆ. ಯಾವುದು ಸಿಂಪಲ್ ಫಾರ್ಮುಲಾ ಆಫ್ ಅ ಸಾಲಿಡ್. ಇದು ಕ್ವೆಶನ್ ನಂಬರ್ 11ಅಲ್ಲೂ ಬರ್ಬೋದು, ಕ್ವೆಶನ್ ನಂಬರ್ 27B ಬರಬಹುದು ನಮಗೆ. ನೆಕ್ಸ್ಟ್ ಬಂದುಬಿಟ್ಟು ಡಿಫೆಕ್ಟ್ಸ್ ಇನ್ ಸಾಲಿಡ್. ಇದರಲ್ಲಿ ಟಿಪಿಕಲಿ ಒಂದು 4 ಸ್ಟೋಯ್ಕಿಯೋಮೆಟ್ರಿಕ್ ಡಿಫೆಕ್ಟ್ಸ್ ಏನಿದ್ದಾವೆ ಅದನ್ನು ಹೈಲೈಟ್ ಮಾಡ್ಕೊಂಡು ಓದ್ಕೋಬೇಕು. ಅದರಲ್ಲಿ ಟಿಪಿಕಲ್ ಆಗಿ ಫ್ರ್ಯಾಂಕಲ್ ಮತ್ತು ಸ್ಕಾಟ್ಕಿ ಡಿಫೆಕ್ಟನ್ನು ಅಗದಿ ಡೀಟೇಲ್ ಆಗಿ ನಾವು ಓದ್ಕೊಂಡ್ಬಿಟ್ರೆ kind of will be working out very well in the examination ಅಂತೇಳಿ ನನಗೆ ಅನಿಸ್ತದೆ. ಸೊ ದೀಸ್ ಆರ್ ದಿ ಕೋರ್ ಏರಿಯಾಸ್ ಆಫ್ ದಿ ಟಾಪಿಕ್. ನೀವು ಸ್ಕ್ರೀನ್ಶಾಟ್ ಹೊಡ್ಕೋಬೋದು, ಇದನ್ನು ವರ್ಕೌಟ್ ಮಾಡಿರಿ ಗೈಸ್. ಆ್ಯಂಡ್ ಐ ಆಮ್ ಡ್ಯಾಮ್ ಶ್ಯೂರ್ ಈ ಏರಿಯಾ ಮೇಲೆ ನೀವು ವರ್ಕೌಟ್ ಮಾಡಿದರೆ ನನ್ನ ಪ್ರಕಾರ 5ರಿಂದ 7 ಮಾರ್ಕ್ಸ್ ಅಂತೂ ನಿಮ್ಗೆ ಬರಲೇಬೇಕು ಅನಿಸ್ತದೆ. ಏನು ಅದರಲ್ಲಿ ಸೆಕೆಂಡ್ ಥಾಟ್ ಇಟ್ಕೊಳ್ಳೋದೇ ಬೇಡ. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ವಿತ್ ಸಮ್ ಏರಿಯಾಸ್ ವೇರ್ ಐ ನೀಡ್ ಟು ಕಾನ್ಸಂಟ್ರೇಟ್. ನಾನು ಎಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲಿ, ನಾನು ಎಲ್ಲಿ ಕಾನ್ಸಂಟ್ರೇಟ್ ಮಾಡಿದರೆ ನನಗೆ
ಈ ವರ್ಷ ಈಸಿಲಿ ನಾನು ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು ಅನ್ನೋದು ನೋಡೋಣ. ಓಕೆ, ಒಂದನೇದು ಪ್ಯಾಕಿಂಗ್ ಎಫಿಷಿಯನ್ಸಿ ಅಷ್ಟೇ. ಇದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದರೆ ಗೈಸ್ 3 ಮಾರ್ಕ್ಸ್ ಅಂತೂ ಶತಸಿದ್ಧ. 100% ನೀವು 3 ಮಾರ್ಕ್ಸ್ ಫೆಚ್ ಮಾಡ್ತೀರಾ ಪ್ಯಾಕಿಂಗ್ ಎಫಿಷಿಯನ್ಸಿ ಮೇಲೆ ಮಾಡಿದರೆ. ನೆಕ್ಸ್ಟ್ ಬರ್ತದೆ ಡಿಫೆಕ್ಟ್ಸ್. ಹೈ ಸ್ಕೋರಿಂಗ್ ಚಾನ್ಸ್ ಇದು. ಡಿಫೆಕ್ಟ್ಸ್ ಕೇಳುವಂಥ ಪಾಸಿಬಿಲಿಟೀಸ್ ಭಾಳ ಇರ್ತವೆ. ಅಲ್ಲಿ ನಿಮಗೆ ಈಸಿಲಿ 2 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಬಹುದು. ದೆನ್ ಕಮ್ಸ್ ನ್ಯೂಮೆರಿಕಲ್ಸ್. ಇದು ಈಸಿ, ನೋಡಲಿಕ್ಕೆ ಡಿಫಿಕಲ್ಟ್ ಅನಿಸ್ತಾವೆ ನಿಜ, ಬಟ್ ಸಾಲಿಡ್ ಸ್ಟೇಟ್ ಬಂದಾಗ ನ್ಯೂಮೆರಿಕಲ್ಸ್ ಬಂದುಬಿಟ್ಟು ಡೆಡ್ ಈಸಿ. ಸ್ವಲ್ಪ ಬೇಸಿಕ್ಸನ್ನು ವರ್ಕೌಟ್ ಮಾಡಬೇಕು. ಮುಂದೆ ನಾನು ಎಕ್ಸಾಂಪಲ್ ತೊಗೊಂಡಾಗ ಬೇಸಿಕ್ಸನ್ನು ಹೇಳ್ತೇನೆ, ಎಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿದರೆ ಹೇಗೆ ಸ್ಕೋರ್ ಮಾಡ್ಬೋದಪ್ಪ ಅನ್ನೋದು ಹೇಳ್ತೇನೆ ಅಂತ. ನೆಕ್ಸ್ಟ್ ಬಂದುಬಿಡ್ತದೆ, ಯು ಹ್ಯಾವ್ ಟು ಜಸ್ಟ್ ಪ್ರಾಕ್ಟೀಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಡೆನ್ಸಿಟಿ ಅಷ್ಟೇ ಆ ನ್ಯೂಮೆರಿಕಲ್ಸಲ್ಲಿ. ದೆನ್ ಒಂದು ರಿಲೇಷನ್ಶಿಪ್ ಇದೆ ಸ್ಪಿಯರು ಆಕ್ಟಾಹೈಡ್ರಲ್ ವೈಡ್ ಟೆಟ್ರಾಹೈಡ್ರಲ್ ವೈಡ್ ನಡುವೆ. If you remember that relationship, definitely you can answer that question on calculating the simple formula of the complex. Okay, then coordination numbers, differences between crystalline and amorphous solids, adantu easy agi ನೆನಪಿಟ್ಕೊಳ್ತೀರಾ. So without wasting much of the time, let us work out on some of the questions and probable tricks to answer them. Illi gamana ಕೊಟ್ಟು ನೋಡಿ guys. The first question what I have taken is write any 2 differences between crystalline solids and amorphous solids. 2 ಡಿಫ್ರೆನ್ಸಸ್ ಅನ್ನು ನಿಮಗೆ ಕೇಳಬಹುದು. ಇಲ್ಲಿ ಸ್ಪೆಸಿಫಿಕೇಷನ್ ಆಗಿ ಕೇಳೋ ಪಾಸಿಬಿಲಿಟಿನೂ ಇದೆ. ಸ್ಪೆಸಿಫಿಕೇಷನ್ ಕೇಳಿದರೆ ಏನು ಕೇಳ್ತಾರಪ್ಪ? ಜೊಮೆಟ್ರಿ ಮೇಲೆ ಕೇಳ್ತಾರೆ, ರೇಂಜ್ ಆರ್ಡರ್ ಮೇಲೆ ಕೇಳ್ತಾರೆ, ಮೆಲ್ಟಿಂಗ್ ಪಾಯಿಂಟ್ ಮೇಲೆ ಕೇಳ್ತಾರೆ. ಇವು 3 ಮೇಲೆ ಸ್ಪೆಸಿಫೈಡ್ ಕ್ವಶನ್ಸ್ ಕೇಳುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಉಂಟ್ರಿ. ಇದನ್ನು ನಾವು ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ದಲ್ಲಿ ನೋಡಿದರೆ ಎನಿ 2 ಡಿಫ್ರೆನ್ಸಸ್ಸನ್ನು ಗಮನ ಕೊಟ್ಟರೆ ಇದಿಷ್ಟು ಡಿಫ್ರೆನ್ಸಸ್ ನಾವು ನೋಟ್ ಡೌನ್ ಮಾಡ್ಕೋಬೋದು. ಡೆಫಿನೆಟ್ ಜೊಮೆಟ್ರಿ ಒಂದು ಓದ್ಕೊಳ್ರಿ. ಇಫ್ ಯು ರಿಮೆಂಬರ್ ಕ್ರಿಸ್ಟಲೈನ್, ಎಕ್ಸಾಕ್ಟ್ಲಿ ಅದ್ರದ್ದು ಅಪೋಸಿಟ್ ನೀವು ಅಮಾರ್ಫಸಿಗೆ ಬರಿಬೋದು. ವೆನ್ ಐ ಸೇ ಡೆಫಿನೆಟ್ ಜೊಮೆಟ್ರಿ ಇನ್ ಕ್ರಿಸ್ಟಲೈನ್, ಅಮಾರ್ಫಸಲ್ಲಿ ಏನು ಹೇಳ್ತೀರಾ? ಯು ಸೇ ದಟ್ ಇನ್ ಅಮಾರ್ಫಸ್ ಇಟ್ ಈಸ್ ನೋ ಪ್ರಾಪರ್ ಜೊಮೆಟ್ರಿ ಆರ್ ಇನ್ಡೆಫಿನೆಟ್ ಜೊಮೆಟ್ರಿ ಅಂತ ಕೇಳ್ಬೋದು. ಆ್ಯನ್ ಐಸೋಟ್ರೋಪಿಕ್ ನೇಚರ್, ಡೈರೆಕ್ಷನಲ್ ಪ್ರಾಪರ್ಟಿ, ಟ್ರೋಪಿಕ್ ನೇಚರ್ ನಾವು ನೋಡಿದರೆ ಕ್ರಿಸ್ಟಲೈನ್ ಸಾಲಿಡ್ಸಲ್ಲಿ ಆ್ಯನ್ ಐಸೋಟ್ರೋಪಿಕ್ ನೇಚರ್ ಇರ್ತದೆ. ಅಮಾರ್ಫಸ್ ಸಾಲಿಡ್ಸಲ್ಲಿ ಎಕ್ಸಾಕ್ಟ್ಲಿ ಅಪೋಸಿಟ್ ಐಸೋಟ್ರೋಪಿಕ್ ನೇಚರಿಗೆ ನಾವು ಹೋಗ್ತೇವೆ. Crystalline solids, you have got a sharp melting point, whereas in amorphous solids, they don't have a sharp melting point. As I said, opposite ನೆನ್ಪಿಟ್ಕೊಳ್ಳೋದು ಅಷ್ಟೇ. ನಾವು ಒಂದು ಪಾರ್ಟನ್ನು ಓದ್ಕೊಂಡ್ಬಿಟ್ರೆ 2ನೇ ಪಾರ್ಟ್ ಅಪೋಸಿಟ್. ಕ್ರಿಸ್ಟಲೈನ್ ಸಾಲಿಡ್ಸ್ಗೆ ಟ್ರೂ ಸಾಲಿಡ್ಸ್ ಅಂತಾರೆ. ಅಮಾರ್ಫಸ್ ಸಾಲಿಡ್ಸ್ ಆರ್ ಕಾಲ್ಡ್ ಆಸ್ ಸ್ಯೂಡೋ ಸಾಲಿಡ್ಸ್. ಇದಕ್ಕೆ ಇನ್ನೊಂದು ಹೆಸರು ಬರ್ತದೆ ಸೂಪರ್ ಕೂಲ್ಡ್ ಲಿಕ್ವಿಡ್ಸ್ ಅಂತೇಳಿ. ಸದ್ಯಕ್ಕೆ ಸ್ಯೂಡೋ ಸಾಲಿಡ್ಸ್ ನೆನ್ಪಿಟ್ಕೊಳ್ಳೋಣ. ರೇಂಜ್ ಆರ್ಡರ್ ಬಂದುಬಿಟ್ರೆ ಲಾಂಗ್ ರೇಂಜ್ ಆರ್ಡರ್ ಕ್ರಿಸ್ಟಲೈನ್ದಲ್ಲಿ, ಶಾರ್ಟ್ ರೇಂಜ್ ಆರ್ಡರ್ ಅಮಾರ್ಫಸಲ್ಲಿ ಬರ್ತದೆ. ಈಗ ಸರ್ ನನಗೆ 2 ಡಿಫ್ರೆನ್ಸಸ್ ಸಾಕಪ್ಪ, ನಾನು 2 ಡಿಫ್ರೆನ್ಸಸ್ಸನ್ನು ನೆನ್ಪಿಟ್ಕೋಬೇಕಂದ್ರೆ ಹೆಂಗೆ ನೆನ್ಪಿಟ್ಕೊಳ್ಳೋದು? ಕ್ರಿಸ್ಟಲೈನ್ ಸಾಲಿಡ್ಸಿಗೆ GST ನೆನ್ಪಿಟ್ಕೊಂಡ್ಬಿಡಿ. GST ಒಳ್ಳೆ ಟರ್ಮ್ ಅಲ್ವಾ, ಪದೇ ಪದೇ ನಾವು ಯೂಸ್ ಮಾಡ್ತಾ ಇರ್ತೀವಿ. ಎಲ್ಲ ಏನೇನು ನಾವು ಪರ್ಚೇಸ್ ಮಾಡ್ತೀವಿ ಎಲ್ಲದಕ್ಕೂ ನಾವು GST ಪ್ರೊವೈಡ್ ಮಾಡ್ತೀವಿ. ಏನಿದು GST ಅಂದರೆ ಡೆಫಿನೆಟ್ ಜೊಮೆಟ್ರಿ, ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್, ಟ್ರೂ ಸಾಲಿಡ್ಸ್. G ಡೆಫಿನೆಟ್ ಜೊಮೆಟ್ರಿ, S ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್, T ಟ್ರೂ ಸಾಲಿಡ್ಸ್. ಸೊ GST ಕ್ರಿಸ್ಟಲೈನ್ ಸಾಲಿಡ್ಸಿಗೆ ನೆನ್ಪಿಟ್ಕೊಂಡ್ಬಿಟ್ರೆ ಅಮಾರ್ಫಸ್ ಸಾಲಿಡ್ಸಿಗೆ ಎಕ್ಸಾಕ್ಟ್ಲಿ ಅಪೋಸಿಟ್ ಹೇಳ್ತಾ ಹೋಗ್ತೀರಿ. ಡೆಫಿನೆಟ್ ಜೊಮೆಟ್ರಿ, ನಾಟ್ ಅ ಡೆಫಿನೆಟ್ ಜೊಮೆಟ್ರಿ. ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್, ನಾಟ್ ಅ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಟ್ರೂ ಸಾಲಿಡ್ಸ್, ಯು ಕ್ಯಾನ್ ಸೇ ಫಾಲ್ಸ್ ಸಾಲಿಡ್ಸ್ ಆರ್ ಸ್ಯೂಡೋ ಸಾಲಿಡ್ಸ್. ವೆನ್ ಇಟ್ ಕಮ್ಸ್ ಟು ರೇಂಜ್ ಆರ್ಡರ್ ಒಂದು ನೆನ್ಪಿಟ್ಕೊಂಡ್ಬಿಡ್ರಿ. ಕ್ರಿಸ್ಟಲೈನ್ದಲ್ಲಿ ಲಾಂಗ್ ರೇಂಜ್ ಆರ್ಡರ್ ಇರ್ತದೆ, ಅಮಾರ್ಫಸಲ್ಲಿ ಶಾರ್ಟ್ ರೇಂಜ್ ಆರ್ಡರ್ ಇರ್ತದೆ. ಆಲ್ ರೈಟ್. Well, we will move to the next slide now. Next question. What is coordination number of a particle in a solid? ನೋಡಿ, ಕೋಆರ್ಡಿನೇಷನ್ ನಂಬರ್ ಅನ್ನೋ ಪದ ಏನಿದೆ ನಮಗೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿದಲ್ಲೂ ಬರ್ತದೆ, ಸಾಲಿಡ್ಸಲ್ಲೂ ಬರ್ತದೆ. ಕೋಆರ್ಡಿನೇಷನ್ ಕೆಮಿಸ್ಟ್ರಿದಲ್ಲಿ ಬಂದಾಗ ವಿ ಸೇ ದಟ್ ಇಟ್ ಈಸ್ ನಂಬರ್ ಆಫ್ monodentate ligands that are coordinated with the central metal, or number of coordinate bonds between the metal and all the ligands present in the coordination sphere. ಅಲ್ಲಿ coordination number of ಕಾಂಪ್ಲೆಕ್ಸ್ ಆಗ್ತದೆ. ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಆಫ್ ಅ ಪಾರ್ಟಿಕಲ್ ಅಂತಂದರೆ ಅಗದಿ ಈಸಿ ಡೆಫಿನೇಷನ್, ನಾನು ಸಿಂಪಲ್ ಡೆಫಿನೇಷನ್ ಕೊಡಬೇಕು ಅಂದರೆ ನಿಯರೆಸ್ಟ್ ನೇಬರ್ಸ್ ಸಾಕು. ನಿಯರೆಸ್ಟ್ ನೇಬರ್ಸ್ ಅನ್ನೋ ವರ್ಡ್ ಬಂತು ಅಂತಂದರೆ ಅದಕ್ಕೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡಲೇಬೇಕಾಗ್ತದೆ, ಯಾಕಂದರೆ ಅದೇ ಕೀ ಪಾಯಿಂಟ್ ಆನ್ಸರ್. ಸೊ ಡೆಫಿನೇಷನ್ ವೈಸ್ ಕೊಡಬೇಕಪ್ಪ ಅಂದರೆ ಏನು ಕೊಡಬೇಕು? ಇಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ನಿಯರೆಸ್ಟ್ ನೇಬರಿಂಗ್ ಪಾರ್ಟಿಕಲ್ಸ್ ಟು ಅ ಗಿವನ್ ಪಾರ್ಟಿಕಲ್. ಇದು ಒಂದು ಟೋಟಲ್ ಡೆಫಿನೇಷನ್ ಆಯಿತು. ಇದಕ್ಕೆ ಇನ್ನೂ ಚಿಕ್ಕದಾಗಿ ನಾನು ಹೇಳಿಬಿಟ್ಟು ನಿಮ್ಗೆ ಏನಂದೇನೆ, ವಾಟ್ ಈಸ್ ದಿ ಕೋಆರ್ಡಿನೇಷನ್ ನಂಬರ್ ಆಫ್ ಅ ಪಾರ್ಟಿಕಲ್ ಇನ್ ಅ ಸಾಲಿಡ್? ಇಟ್ ಈಸ್ ಇಟ್ಸ್ ನಿಯರೆಸ್ಟ್ ನೇಬರ್ಸ್, ನಿಯರೆಸ್ಟ್ ನೇಬರಿಂಗ್ ಪಾರ್ಟಿಕಲ್ಸ್ ಸಾಕು.
ಇಲ್ಲಿ ನಾವು ಕೋಆರ್ಡಿನೇಷನ್ ನಂಬರ್ ನಿಮಗೆ 1 ಮಾರ್ಕ್ ಇದು. 2 ಮಾರ್ಕ್ಸಿಗೆ ಹೆಂಗೆ ಕೇಳ್ತಾರೆ ಅಂತಂದರೆ, ವಾಟ್ ಈಸ್ ದಿ ಕೋಆರ್ಡಿನೇಷನ್ ನಂಬರ್ ಆಫ್ ಅ ಪಾರ್ಟಿಕಲ್ ಇನ್ ಅ ಸಾಲಿಡ್, ರೈಟ್ ದಿ ಕೋಆರ್ಡಿನೇಷನ್ ನಂಬರ್ ಆಫ್ ಐದರ್ ಸಿಂಪಲ್ ಕ್ಯೂಬ್ ಕೇಳ್ತಾರೆ, ಆರ್ ಬಿ ಸಿ ಸಿ ಕೇಳ್ತಾರೆ, ಆರ್ ಎಫ್ ಸಿ ಸಿ ಕೇಳ್ತಾರೆ. ಸೊ ಸಿಂಪಲ್ ಕ್ಯೂಬ್ ಕೇಳಿದಾಗ ಅದು 6 ಇರ್ತದೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ಫಾರ್ ದ್ಯಾಟ್. ಸಿಂಪಲ್ ಕ್ಯೂಬ್ ಕೇಳಿದಾಗ 6 ಇರ್ತದೆ, ಬಿ ಸಿ ಸಿ ಕೇಳಿದಾಗ 8 ಇರ್ತದೆ, ಓಕೆ, ಎಫ್ ಸಿ ಸಿ ಕೇಳಿದಾಗ 12 ಇರ್ತದೆ. ಇದು ನಿಯರೆಸ್ಟ್ ನೇಬರ್ ಅನ್ನೋ ಒಂದು ಡೆಫಿನೇಷನ್ನು. 6, 8, 12 ಅನ್ನೋ ಒಂದು ನಂಬರಿಂಗ್ ನೀವು ಎಸ್ ಬಿ ಎಫಿಗೆ ನೆನ್ಪಿಟ್ಕೊಂಡ್ಬಿಟ್ರೆ ಓಕೆ, ಸೊ ಸಾಕಾಗ್ಬಿಡ್ತದೆ. ವೆರಿ ಸಿಂಪಲ್ ಟು ರಿಮೆಂಬರ್. ಫಾರ್ ಸಿಂಪಲ್ ಕ್ಯೂಬ್ 6, ಬಿ ಸಿ ಸಿ 8, ಎಫ್ ಸಿ ಸಿ 12 ಕೋಆರ್ಡಿನೇಷನ್ ನಂಬರ್. ವಾಟ್ ಈಸ್ ಕೋಆರ್ಡಿನೇಷನ್ ನಂಬರ್? ನಂಬರ್ ಆಫ್ ನಿಯರೆಸ್ಟ್ ನೇಬರ್ಸ್, ರೈಟ್. ನೆಕ್ಸ್ಟ್ ಕ್ವಶನಿಗೆ ಬರೋಣ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಪರ್ ಯೂನಿಟ್ ಸೆಲ್ ಇನ್ ಎನ್ ಎಫ್ ಸಿ ಸಿ ಅಂಥೇಳಿ ಕೇಳ್ತಾರೆ. ಹಾಂ, ಸೊ ಇದನ್ನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಾವು ಕ್ಯೂಬ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ಕಡೆ ಒಂದು ಪೆನ್ನು ಪೇಪರ್ ಇದ್ದರೆ ಭಾಳ ಚಲೋ, ಇದ್ದರೆ ಒಂದು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ರಿ. ಒಂದು ಕ್ಯೂಬಲ್ಲಿ 8 ಕಾರ್ನರ್ ಇರ್ತವೆ, 6 ಫೇಸ್ ಇರ್ತದೆ, ಒಂದು ಬಾಡಿ ಇರ್ತದೆ, 12 ಎಜ್ ಇರ್ತವೆ. ನಮ್ಗೆ ಎಜ್ ಬೇಡ ಇಲ್ಲಿ, ಇಂಥ ಕ್ವಶನ್ಸನ್ನು ಆನ್ಸರ್ ಮಾಡಲಿಕ್ಕೆ ಎಜ್ ಬೇಡ. ಹೌ ಮೆನಿ ಫೇಸಸ್? 6 faces. How many corners? 8 corners. And how many body? Definitely 1 body. So if the particle is present in a body, share is equal to 1. If the particle is present at the face, 1/2. At the corner, 1/8. ಇದು ಒಂದು ನೆನ್ಪಿಟ್ಕೊಂಡ್ಬಿಡ್ರಿ. 8 ಕಾರ್ನರ್, 6 ಫೇಸ್, ಒಂದು ಬಾಡಿ. ಕಾರ್ನರ್ದಲ್ಲಿ 1/8, ಫೇಸಲ್ಲಿ 1/2, ಬಾಡಿದಲ್ಲಿ 1. Now when we say FCC, face centered cubic unit cell, ಪಾರ್ಟಿಕಲ್ಸ್ ಎಲ್ಲೆಲ್ಲಿದಾವಪ್ಪ ಅಂತಂದರೆ ಕಾರ್ನರ್ದಲ್ಲಿ ಫಿಕ್ಸ್ ಸರ್. ಬೇಕಾಗಿದ್ದು ಕ್ಯೂಬಿಕ್ ಯೂನಿಟ್ ಸೆಲ್ ಇರಲಿ, ಕಾರ್ನರ್ದಲ್ಲಿ ಫಿಕ್ಸ್. ಫೇಸ್ ಸೆಂಟರ್ದಲ್ಲಾಗ ಕಾರ್ನರ್ ಮತ್ತು ಫೇಸ್. ಕಾರ್ನರ್ದಲ್ಲಿ 8 ಕಾರ್ನರ್ ಇಂಟು 1/8, ಫೇಸಲ್ಲಿ 6 ಫೇಸಸ್ ಇಂಟು 1/2. ಸೊ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇಸ್ ಈಕ್ವಲ್ ಟು 4. ನೋಡಿ, ಕಾಂಟ್ರಿಬ್ಯೂಷನ್ ಎಟ್ ದಿ ಕಾರ್ನರ್ 8 ಇಂಟು 1/8, ಕಾಂಟ್ರಿಬ್ಯೂಷನ್ ಎಟ್ ದಿ ಫೇಸ್ 6 ಇಂಟು 1/2. ಸೊ ಟೋಟಲ್ ಕಾಂಟ್ರಿಬ್ಯೂಷನ್ ಬಂದುಬಿಟ್ಟು 4. ಸೊ ದಿಸ್ ಇಸ್ ಅಬೌಟ್ ಎಫ್ ಸಿ ಸಿ. ಅದೇ ರೀತಿ ಬಿ ಸಿ ಸಿ ಕೇಳಿದಾಗ ಸಿಂಪಲ್ ಆನ್ಸರ್ ಕೊಡ್ರಿ ಗೈಸ್. ಕಾರ್ನರ್ದಲ್ಲಿ 8 ಇಂಟು 1/8, 1. ಬಾಡಿ ಅಂದರೆ 1. 1 + 1 2. ಇಟ್ಸ್ ವೆರಿ ಸಿಂಪಲ್. ಇಟ್ಸ್ ಆಸ್ ಈಸಿ ಆಸ್ ದಟ್. ಠೀಕ್. ಈಗ ಬಂದುಬಿಟ್ಟು ಸಿಂಪಲ್ ಕ್ಯೂಬ್. ಸಿಂಪಲ್ ಕ್ಯೂಬ್ದಲ್ಲಿ ಫೇಸ್ದಲ್ಲೂ ಪಾರ್ಟಿಕಲ್ ಇರೋದಿಲ್ಲ, ಕಾರ್ನರ್ದಲ್ಲಿ ಅಷ್ಟೇ ಪಾರ್ಟಿಕಲ್ ಇರ್ತದೆ, ಬಾಡಿ ಒಳಗಡೆನೂ ಪಾರ್ಟಿಕಲ್ ಇರೋದಿಲ್ಲ. ಸೊ ಬರೀ ಕಾರ್ನರ್ದಲ್ಲಿ ಪಾರ್ಟಿಕಲ್ ಇದ್ದಾಗ ವಾಟ್ ಅಬೌಟ್ ದಿ ಶೇರ್ ಅಂತಂದರೆ ಇಟ್ ಈಸ್ 8 ಇಂಟು 1/8. ಹೆನ್ಸ್ ದಿ ಆನ್ಸರ್ ವುಡ್ ಬಿ 1. ಇದು ನಮಗೆ 2 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಸರ್. ಅಗದಿ ಈಸಿ. ಒಂದು ಕ್ಯೂಬನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಕ್ಯೂಬಲ್ಲಿ 8 ಕಾರ್ನರ್ ಇರ್ತವೆ. ನೀವು ಎಫ್ ಸಿ ಸಿ ತೊಗೊಳ್ಳಿ, ಬಿ ಸಿ ಸಿ ತೊಗೊಳ್ಳಿ, ಸಿಂಪಲ್ ಕ್ಯೂಬ್ ತೊಗೊಳ್ಳಿ. ಕಾರ್ನರ್ದಲ್ಲಿ ಫಿಕ್ಸ್ 8 ಇಂಟು 1/8 ಈಸ್ ಫಿಕ್ಸ್ಡ್. ಎಕ್ಸ್ಟ್ರಾ ಏನು ರೀ? ಸಿಂಪಲ್ ಕ್ಯೂಬಲ್ಲಿ ಎಕ್ಸ್ಟ್ರಾ ಏನೂ ಇಲ್ಲ. ಬಿ ಸಿ ಸಿದಲ್ಲಿ ಬಾಡಿದಲ್ಲಿ 1, ಎಫ್ ಸಿ ಸಿದಲ್ಲಿ 6 ಫೇಸ್ ಇದ್ದಾವೆ, 6 ಇಂಟು 1/2. ಅದೊಂದು ನೆನ್ಪಿಟ್ಕೊಂಡ್ಬಿಟ್ರೆ ಈ ಕ್ವಶನ್ ನೀವು ಆನ್ಸರ್ ಮಾಡ್ಬೋದು. ಐ ಹೋಪ್ ಯು ಆರ್ ಫಾಲೋವಿಂಗ್ ದೀಸ್ ಬೇಸಿಕ್ ಪಾಯಿಂಟ್ಸ್ ಗೈಸ್. ಪದೇ ಪದೇ ಈ ವಿಡಿಯೋನ ನೋಡಿರಿ. ನಿಮಗೆ ಕನ್ಫ್ಯೂಷನ್ ಇದೆ ಅಂತಂದರೆ ನೋಟ್ ಡೌನ್ ಮಾಡ್ಕೊಳ್ರಿ ಗೈಸ್. ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋನ ಶೇರ್ ಮಾಡಿರಿ. ಲೆಟ್ ಮೆನಿ ಆಫ್ ಯುವರ್ ಫ್ರೆಂಡ್ಸ್ ರೀಚ್ ದಿಸ್. ನಾನು 2 ದಿನಕ್ಕೊಮ್ಮೆ ಅಥವಾ 3 ದಿನಕ್ಕೊಮ್ಮೆ ಒಂದೊಂದು ಟಾಪಿಕನ್ನು ಆ್ಯಡ್ ಮಾಡ್ತೇನೆ. ರೀಸನ್ ಯಾಕೆ 2-3 ದಿನ ನಿಮಗೆ ಟೈಮ್ ಕೊಡ್ತೀನಿ ಅಂತಂದರೆ, ಆ 2 ದಿನ ಈ ಟಾಪಿಕನ್ನು ನೀವು ಥರೋ ಮಾಡ್ಕೊಳ್ತೀರಾ, ನಿಮಗೆ ನೀವು ಪ್ರಾಮಿಸ್ ಮಾಡ್ಕೊಳ್ತೀರಾ, ಯು ಆರ್ ಗೋಯಿಂಗ್ ಟು ಸ್ಕೋರ್ 7 out of 7 ಇನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ನೆಕ್ಸ್ಟ್ ಕ್ವಶನಿಗೆ ಬರೋಣ ಗೈಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ಫಾರ್ಮುಲಾ. ಅ ಕಂಪೌಂಡ್ ಈಸ್ ಫಾರ್ಮ್ಡ್ ಬೈ 2 ಎಲಿಮೆಂಟ್ಸ್ ಎಕ್ಸ್ ಆ್ಯಂಡ್ ವೈ ಅಂತ ಹೇಳಿದೆ. ಎಕ್ಸ್ ಫಾರ್ಮ್ಸ್ ಅ ಸಿ ಸಿ ಪಿ ಆ್ಯಂಡ್ atoms of Y occupy 1/3 of the tetrahedral voids. ವಾಟ್ ಈಸ್ ದಿ ಫಾರ್ಮುಲಾ ಆಫ್ ದಿ ಕಂಪೌಂಡ್? ಇಲ್ಲಿ ಭಾಳಷ್ಟು ದೊಡ್ಡ ಕನ್ಫ್ಯೂಷನ್ ಹುಡುಗರು ಏನು ಮಾಡ್ಕೊಳ್ತಾರೆ ಅಂತಂದರೆ, ಎಕ್ಸ್ ಫಾರ್ಮ್ಸ್ ಸಿ ಸಿ ಪಿ. ಅಯ್ಯೋ, ಸಿ ಸಿ ಪಿ ಅಂದರೆ ಎಷ್ಟಿರ್ಬೋದು ಪಾರ್ಟಿಕಲ್ಸ್, ಎಫ್ ಸಿ ಸಿ ಅಂದರೆ ಎಷ್ಟು ಪಾರ್ಟಿಕಲ್ಸ್, ಬಿ ಸಿ ಸಿ ಅಂದರೆ ಎಷ್ಟು ಪಾರ್ಟಿಕಲ್ಸ್. ಆ 11th ಅವರಲ್ಲಿ ನನಗೆ ನೆನಪಾಗೋದಿಲ್ಲ. ಅದಕ್ಕೆ ನಾನು ಆನ್ಸರ್ ಇದನ್ನು ಅಟೆಂಪ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಕಂಗಾಲಾಗ್ತೇನೆ. ಆಗೋದು ಬೇಡ. ಅದಕ್ಕೊಂದು ಟ್ರಿಕ್ ಕೊಡ್ತೇನೆ ನೋಡಿ. ಯು ಜಸ್ಟ್ ರಿಮೆಂಬರ್ ದಿ ರಿಲೇಷನ್ಶಿಪ್ Z ಈಸ್ ಟು 2Z ಈಸ್ ಟು Z. ಅಂದ್ರೇನು? ಸ್ಪಿಯರ್ Z ಅಂದರೆ ಟೆಟ್ರಾಹೈಡ್ರಲ್ ವೈಡ್ 2Z, ಆಕ್ಟಾಹೈಡ್ರಲ್ ವೈಡ್ Z. ಅಂದರೆ 1:2:1 ರೇಷಿಯೋ ಇದು ನೀವೇನು ಡೈಹೈಬ್ರಿಡ್ ಕ್ರಾಸ್ ಇಂದು ಜಿನೋಟೆಪಿಕ್ ರೇಷಿಯೋ ಅಂತೇಳಿ ಏನು ಓದ್ತಿರಲ್ಲ,
ನಿಮ್ಮ ಜೆನೆಟಿಕ್ಸಲ್ಲಿ 1:2:1. ಅದೇ ರೀತಿಯಪ್ಪ 1:2:1. ಒಂದು ಸ್ಪಿಯರ್ ಇದ್ದರೆ 2 ಟೆಟ್ರಾಹೈಡ್ರಲ್ ವೈಡು, 1 ಆಕ್ಟಾಹೈಡ್ರಲ್ ವೈಡ್. ನೀವು ಒಂದೇ ಇಟ್ಕೊಳ್ರಿ. CCPಗೆ 4 ಇರುವಲ್ದ್ಯಾಕ, FCCಗೆ 4 ಇರುವಲ್ದ್ಯಾಕ, ನೀವು ಒಂದೇ ಅಂಥೇಳಿ ನೆನ್ಪಿಟ್ಕೊಳ್ಳೋದು. ಈಗ ಈ ಕ್ವಶನನ್ನು ಸಾಲ್ವ್ ಮಾಡೋಣ. ಎಕ್ಸ್ ಆ್ಯಂಡ್ ವೈ ಇದೆ. ಸಿನ್ಸ್ ಎಲಿಮೆಂಟ್ ಎಕ್ಸ್ ಆರ್ ಇನ್ CCP ಅರೇಂಜ್ಮೆಂಟ್, ದಿ ನಂಬರ್ ಆಫ್ ಎಕ್ಸ್ ಪರ್ ಯೂನಿಟ್ ಸೆಲ್ ಇಸ್ ಈಕ್ವಲ್ ಟು ಝೆಡ್. ಅಂದರೆ ಟೋಟಲ್ ನಂಬರ್ ಆಫ್ ಸ್ಪಿಯರ್ಸ್ ಇಸ್ ಈಕ್ವಲ್ ಟು ಝೆಡ್ ತೊಗೊಂಡೆ ನಾನು, ಅಥವಾ 1 ತೊಗೊಳ್ಳಿ ತಪ್ಪಿಲ್ಲ, 1 ತೊಗೊಳ್ಳಿ ತಪ್ಪಿಲ್ಲ, ಝೆಡ್ ಅಥವಾ 1 ತೊಗೊಳ್ಳಿ. ನೆಕ್ಸ್ಟ್ ದಿ ನಂಬರ್ ಆಫ್ ಟೆಟ್ರಾಹೈಡ್ರಲ್ ವೈಡ್ಸ್ ಏನಾಗ್ತದೆ, ಸ್ಪಿಯರ್ ಝೆಡ್ ಅಂದರೆ ಟೆಟ್ರಾಹೈಡ್ರಲ್ ವೈಡ್ 2Z ಆಗ್ತದೆ. ಸ್ಪಿಯರ್ 1 ಅಂದರೆ ಟೆಟ್ರಾಹೈಡ್ರಲ್ ವೈಡ್ 2 ಆಗ್ತದೆ. ಝೆಡ್ ಕನ್ಫ್ಯೂಷನ್ ಆದರೆ 1, 2 ತೊಗೊಳ್ಳಿ, ಝೆಡ್ ಅಲ್ಲೇ ಡಿವೈಡ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಬಟ್ ಓನ್ಲಿ 1/3 ಈಸ್ ಬಿನ್ ಆಕ್ಯುಪೈಡ್. ಎಲ್ಲ ಟೆಟ್ರಾಹೈಡ್ರಲ್ ವೈಡ್ ಆಕ್ಯುಪೈ ಮಾಡಿಲ್ಲ, 1/3 ಆಕ್ಯುಪೈ ಮಾಡಿದೆ. ದೇರ್ಫೋರ್ 2Z ಇಂಟು 1/3 ಅದೇನಾಗ್ತದೆ 2Z/3 ಆಗ್ತದೆ, ಅಥವಾ 2/3 ಆಗ್ತದೆ. ಝೆಡ್ಡನ್ನು ನೀವು ತೆಗೆದ್ರೆ ಎರಡೂ ಕಡೆ ತೆಗಿಬೇಕು, ಅದು ನೆನಪಿರಲಿ. ನಾನು ಲಾಸ್ಟ್ ಸ್ಟೆಪ್ಪಲ್ಲಿ ತೊಗೊಂಡೆ ಅದನ್ನು. ಹೆನ್ಸ್ ದಿ ಫಾರ್ಮುಲಾ ಈಸ್ XZ ಅದ, Y 2Z/3 ಅದ. ಈಗ ನೀವು ಗಮನ ಕೊಡೋದು ಡಿನಾಮಿನೇಟರ್. ಏನು ಡಿನಾಮಿನೇಟರ್ ಇರ್ತದೋ, ಇಲ್ಲಿ ಡಿನಾಮಿನೇಟರ್ 3 ಅದ, ಮಲ್ಟಿಪ್ಲೈ ಬೈ ದ್ಯಾಟ್ ನಂಬರ್, ಅಂದರೆ ಮಲ್ಟಿಪ್ಲೈ ಬೈ 3 ಮಾಡಿ. ಅವಾಗೇನಾಗ್ತದೆ, ಡಿನಾಮಿನೇಟ್ರ್ ಹೋಗ್ಬಿಡ್ತದೆ. ಕಾಮನ್ ಡಿಜಿಟ್ ಯಾವುದು ಇರ್ತದೋ ಅದರಿಂದ ಡಿವೈಡ್ ಮಾಡಿ. ಸೊ ಝೆಡ್ಡಿಂದ ಡಿವೈಡ್ ಮಾಡ್ತೀರಾ, ಯು ವಿಲ್ ಡಿವೈಡ್ ಬೈ ಝೆಡ್ ಬಿಕಾಸ್ ಝೆಡ್ ಈಸ್ ಕಾಮನ್. ಯು ವಿಲ್ ಮಲ್ಟಿಪ್ಲೈ ಬೈ 3 ಬಿಕಾಸ್ 3 ಇಸ್ ಡಿನಾಮಿನೇಟರ್. ಸೊ ಅಲ್ಟಿಮೇಟ್ ಆನ್ಸರ್ ಏನು ಬರ್ತದೆ ಅಂತಂದರೆ X3Y ಬರ್ತದೆ. ನೋಡಿ ಆನ್ಸರ್, ಇದಕ್ಕೆ ಆನ್ಸರ್ X3Y ಬರ್ತದೆ. ಐ ಥಿಂಕ್ ಐ ಹ್ಯಾವ್ ನಾಟ್ ಸಾಲ್ವ್ಡ್ ಇಟ್. ಅದನ್ನು ನೀವು ಯಾಕೆ ಪ್ರೀವಿಯಸ್ ಹೋಗ್ತಾ ಇಲ್ಲ? ಓಕೆ ಫೈನ್, there is some issue with the previous one. Okay, no problem. So next concept ಬಂದುಬಿಟ್ಟು ಕ್ಯಾಲ್ಕುಲೇಟಿಂಗ್ ದಿ ಪ್ಯಾಕಿಂಗ್ ಎಫಿಷಿಯನ್ಸಿ. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೂ ಭಾಳ ತ್ರಾಸು ತೊಗೊಳ್ತೀರಪ್ಪ, ತೊಗೋಬೇಡ್ರಿ. ಜಸ್ಟ್ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಝೆಡ್ ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಕ್ಯೂಬ್ ಇಂಟು 100. ನಿಮಗೆ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬ್ ಕೇಳಿ ಇದೇ ಫಾರ್ಮುಲಾ ಬರೀರಿ, BCC ಕೇಳಿ ಇದೇ ಫಾರ್ಮುಲಾ ಬರೀರಿ, FCC ಕೇಳಿ ಇದೇ ಫಾರ್ಮುಲಾ ಬರೀರಿ, CCP ಕೇಳಿ ಇದೇ ಫಾರ್ಮುಲಾ ಬರೀರಿ. 1 ಮಾರ್ಕ್ಸ್ ಮನೆಗೆ ಒಯ್ಯಿರಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಝೆಡ್ ಇಂಟು ವಾಲ್ಯೂಮ್ ಆಫ್ ಅ ಸ್ಪಿಯರ್ ಇಂಟು 100 ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅ ಕ್ಯೂಬ್. ಮುಂದೆ ನಂಗೆ ಏನು ಗೊತ್ತಿರ್ತದೆ, ಸಿಂಪಲ್ ಕ್ಯೂಬಿಗೆ ಝೆಡ್ ಈಸ್ ಈಕ್ವಲ್ ಟು 1 ಅನ್ನೋದು ಗೊತ್ತಿದೆ, BCCಗೆ ಝೆಡ್ ಈಸ್ ಈಕ್ವಲ್ ಟು 2 ಗೊತ್ತಿದೆ, FCCಗೆ ಝೆಡ್ ಈಸ್ ಈಕ್ವಲ್ ಟು 4 ಅಥವಾ CCPಗೆ ಝೆಡ್ ಈಸ್ ಈಕ್ವಲ್ ಟು 4 ಅನ್ನೋದು ಗೊತ್ತಿದೆ. ನಾನು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಮುಂದೆ ವಾಲ್ಯೂಮ್ ಆಫ್ ಅ ಸ್ಪಿಯರ್ ನಾವು ಸಣ್ಣವರಿದ್ದಾಗಿಂದ ಕಲ್ತಿದ್ದೀವಿ ರೀ ಸ್ವಾಮಿ, 4/3 πr ಕ್ಯೂಬ್. ಇದು ಕ್ಯೂಬ್ ಹಾರಿದೇನು, 4/3 πr ಕ್ಯೂಬ್ ಅದು. ಓಕೆ, ಕರೆಕ್ಷನ್ ಮಾಡಿಕೊಳ್ಳ್ರಿ. ವಾಲ್ಯೂಮ್ ಆಫ್ ಅ ಕ್ಯೂಬ್ ಬಂದುಬಿಟ್ಟು A ಕ್ಯೂಬ್. ಇದಿಷ್ಟನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದಾ? ಓಕೆ, ಆವಾಗ ಝೆಡ್ ಈಸ್ ಈಕ್ವಲ್ ಟು, ಆಲ್ರೆಡಿ ಹೇಳಿದ್ದೀನಿ ನಾನು, ಝೆಡ್ ಈಸ್ ಈಕ್ವಲ್ ಟು 1 ಅನ್ನೋದು ನೆನ್ಪಿಟ್ಕೊಳ್ರಿ ಸಿಂಪಲ್ ಕ್ಯೂಬಿಗೆ, 2 BCCಗೆ, 4 FCC ಅಥವಾ CCPಗೆ. ಓನ್ಲಿ ದಿಸ್ ಥಿಂಗ್ ಯು ನೀಡ್ ಟು ನೋ. ಅದರ್ ಥಿಂಗ್ ಈಸ್ ಯು ಹ್ಯಾವ್ ಟು ರಿಮೆಂಬರ್ ದಿ ರಿಲೇಷನ್ಶಿಪ್ ಬಿಟ್ವೀನ್ A ಆ್ಯಂಡ್ R. ಅದು ಪ್ರಾಕ್ಟೀಸ್ ಮಾಡಿದ್ರೂ ಸಾಕು, ಅಥವಾ ಅದನ್ನು ಡಿರೈವ್ ಮಾಡಲೇಬೇಕು. ಪ್ರಾಕ್ಟೀಸ್ ಮಾಡಿದರೆ ಸಿಂಪಲ್ ಕ್ಯೂಬಿಗೆ A ಈಸ್ ಈಕ್ವಲ್ ಟು 2R, BCCಗೆ A ಈಸ್ ಈಕ್ವಲ್ ಟು 4R ಡಿವೈಡೆಡ್ ಬೈ √3, FCCಗೆ A ಈಸ್ ಈಕ್ವಲ್ ಟು 2√2R. ಅದನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಂಬಿಡ್ರಿ ಸಾಕು, A ವ್ಯಾಲ್ಯೂನು ಗೊತ್ತಾಗ್ತದೆ. ಈಗ ನೋಡೋಣ, ಸಾಲ್ವ್ ಮಾಡೋಣ. ಕ್ಯಾಲ್ಕುಲೇಟ್ ದಿ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಅ ಸಿಂಪಲ್ ಕ್ಯೂಬ್. ಫಸ್ಟ್ ನೀವು ಒಂದು ಡೈಗ್ರಾಮ್ ಹಾಕ್ತೀರಿ, 2 ಸ್ಪಿಯರ್ಸ್ ಬರೀತೀರಾ. ಇಲ್ಲಿ H ಆ್ಯಂಡ್ A ಅಂತೇಳಿ ಏನು ಬರ್ತೀನಿ, ಆ ಸ್ಪಿಯರ್ಸ್ ಬರೀತೀರಾ. ಆ ಡೈಗ್ರಾಮ್ ಆದಮೇಲೆ ಸಿಂಪಲಿ ಫಾರ್ ಅ ಸಿಂಪಲ್ ಕ್ಯೂಬ್ ಎಜ್ ಲೆಂತ್ A ಈಸ್ ಈಕ್ವಲ್ ಟು 2R, ದರ್ಫೋರ್ ವಾಲ್ಯೂಮ್ ಆಫ್ ಅ ಸೆಲ್ ಆರ್ ಕ್ಯೂಬ್ ಈಸ್ ಈಕ್ವಲ್ ಟು A ಕ್ಯೂಬ್, ದಟ್ ಈಸ್ 8R ಕ್ಯೂಬ್ ಆಗ್ತದೆ. ಝೆಡ್ ಈಸ್ ಈಕ್ವಲ್ ಟು 1 ಇರ್ತದೆ. ಓಕೆ, ವಾಲ್ಯೂಮ್ ಆಫ್ ಅ ಸ್ಪಿಯರ್ ಇಲ್ಲೂ ಕ್ಯೂಬ್ ಹೋಗಿದೆ ನೋಡಿ, ಇಟ್ ಹ್ಯಾಸ್ ಟು ಬಿ 4/3 πr ಕ್ಯೂಬ್. ಓಕೆ, ಕ್ಯೂಬ್ ಯಾಕೋ ಒಂದು ಸ್ವಲ್ಪ ನಮ್ಮ ಫಾರ್ಮುಲಾ ಹಾಕೋದ್ರಲ್ಲೇನೋ ಮಿಸ್ಟೇಕ್ ಆಗಿದೆ ಕಾಣ್ತದೆ. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಝೆಡ್ ಇಂಟು ವಾಲ್ಯೂಮ್ ಆಫ್ ಅ ಸ್ಪಿಯರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅ ಕ್ಯೂಬ್ ಇಂಟು 100, ದಟ್ ಈಸ್ 4/3 πr ಕ್ಯೂಬ್ ಡಿವೈಡೆಡ್ ಬೈ 8R ಕ್ಯೂಬ್ ಇಂಟು 100. ಸ್ಟ್ರೇಟ್ ಅವೇ ಬಾಕಿದೇನು ನೀವು ಇಂಟ್ರೊಡ್ಯೂಸ್ ಮಾಡಿಕೊಂಡು ಕಾಟ್ ಕೀಟ್ ಹೊಡ್ಕೊಂಡು ಅದನ್ನು ಸಾಲ್ವ್ ಮಾಡ್ತಾ ಬಂದು ನೀವು ಲಾಸ್ಟ್ ಆನ್ಸರ್ ಬರೆದ್ರೂ ನಿಮ್ಗೆ ಬರೋದು ಅಷ್ಟೇ ಮಾರ್ಕ್ಸು, ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರೆದ್ರೂ ಬರೋದು ಅಷ್ಟೇ ಮಾರ್ಕ್ಸು. ಸ್ಟ್ರೇಟ್ ಅವೇ 52 ಅನ್ನೋದು ನೀವು ನೆನ್ಪಿಟ್ಕೊಂಬಿಡ್ರಿ. ದೆನ್ ಕ್ಯಾಲ್ಕುಲೇಟ್ ದಿ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಅ CCP ಆರ್ ಅನ್ FCC. ಇದಕ್ಕೇನು ಮಾಡ್ತೀರಾ, ಒಂದು FCCದು ಡೈಗ್ರಾಮ್ ಬಿಡಿಸ್ತೀರಾ ಈ ರೀತಿ. ಓಕೆ, ADC ನಿಮ್ಮದು ಏನಾಗ್ತದೆ, ಟ್ರಯಾಂಗಲ್ ಆಗ್ತದೆ. ಪೈಥಾಗೊರಸ್ ಥಿಯರಮನ್ನು ಅಪ್ಲೈ ಮಾಡ್ತೀರಾ.
ಅಪ್ಲೈ ಮಾಡಿದಾಗ ಎ ಈಸ್ ಈಕ್ವಲ್ ಟು 2√2r ಬರ್ತದೆ. ಸೊ ನಂಬರ್ ಆಫ್ ಎಟಮ್ಸ್ z ಈಸ್ ಈಕ್ವಲ್ ಟು 4 ಆಗ್ತದೆ. ವಾಲ್ಯೂಮ್ ಆಫ್ ಅ ಸ್ಪಿಯರ್ 4/3πr³ ಆಗ್ತದೆ. ಗೈಸ್ ನಾನು ಫಾರ್ಮುಲಾ ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳುವಾಗ ಅದು ಕ್ಯೂಬ್ ಅನ್ನೋದು ಹಾರಿದೆ ಎಲ್ಲ ಕಡೆ, ನೀವು ದಯವಿಟ್ಟು ಅದನ್ನು ಕರೆಕ್ಷನ್ ಮಾಡ್ಕೊಳ್ರಿ, ನನ್ನ ಮಿಸ್ಟೇಕ್ ಇದೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದ್ಯಾಟ್. ವಾಲ್ಯೂಮ್ ಆಫ್ ಅ ಸ್ಪಿಯರ್ ಬಂದುಬಿಟ್ಟು 4/3πr, ಗೈಸ್ ಕ್ಯೂಬ್ ಮಾಡ್ಕೊಳ್ರಿ, ಆರ್ ಅಷ್ಟೇ ಕಾಣ್ತಾ ಇದೆ ಸ್ಕ್ರೀನಲ್ಲಿ, ನೀವು πr³ ಮಾಡ್ಕೊಳ್ರಿ. ವಾಲ್ಯೂಮ್ ಆಫ್ ಅ ಕ್ಯೂಬ್ ಈಸ್ ಈಕ್ವಲ್ ಟು a³. ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀರಾ ಅದೇ ಹಳೆ ಫಾರ್ಮುಲಾ ಸ್ವಾಮಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು z ಇಂಟು ವಾಲ್ಯೂಮ್ ಆಫ್ ಅ ಸ್ಪಿಯರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅ ಕ್ಯೂಬ್ ಇಂಟು 100. ಗೈಸ್ ವಾಲ್ಯೂಮ್ ಆಫ್ ಅ ಸ್ಪಿಯರ್ ನೆನ್ಪಿಟ್ಕೊಳ್ರಿ 4/3πr³, ವಾಲ್ಯೂಮ್ ಆಫ್ ಅ ಕ್ಯೂಬ್ ಬಂದುಬಿಟ್ಟು a³. ಎಲ್ಲದೂ ಇಂಟ್ರೊಡ್ಯೂಸ್ ಮಾಡಿರಿ, ಯಾವುದನ್ನು ಸಾಲ್ವ್ ಮಾಡ್ಲಿಕ್ಕೆ ಹೋಗಬೇಡ್ರಿ. FCC CCP ಕೇಳಿದಾಗ 74 ಡೈರೆಕ್ಟ್ಲಿ ಆನ್ಸರ್ ಬರೀ, ಫುಲ್ 3 ಮಾರ್ಕ್ಸ್ ನಿಮಗೆ ಬರ್ತದೆ. BCCದಲ್ಲೂ ಗೈಸ್ ಅದೇ ಮಾಡಬೇಕು ನಾವು. ಫಸ್ಟಿಗೆ ಬಂದುಬಿಟ್ಟು ಒಂದು ಸ್ಟ್ರಕ್ಚರ್ ಬಡಿಸ್ಬೇಕು, ಆಮೇಲೆ ಫ್ರಮ್ ದಿ ಡಯಾಗ್ರಾಮ್ ಯು ಹ್ಯಾವ್ ಟು ರೈಟ್ C ಈಸ್ ಈಕ್ವಲ್ ಟು 4r ಡಿವೈಡೆಡ್ ಬೈ √3, ಸಾರಿ A ಈಸ್ ಈಕ್ವಲ್ ಟು 4r ಡಿವೈಡೆಡ್ ಬೈ √3. ನೆಕ್ಸ್ಟ್ ಹಾಫಲ್ಲಿ ನಂಬರ್ ಆಫ್ ಪಾರ್ಟಿಕಲ್ z ಈಸ್ ಈಕ್ವಲ್ ಟು 2 ಆಗ್ತದೆ. ವಾಲ್ಯೂಮ್ ಆಫ್ ಅ ಸ್ಪಿಯರ್ 4/3πr³ ಆಗ್ತದೆ. ವಾಲ್ಯೂಮ್ ಆಫ್ ಅ ಕ್ಯೂಬ್ a³ ಆಗ್ತದೆ. ಮತ್ತು ಹಳೆ ಅದೇ ಫಾರ್ಮುಲಾ ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು z ಇಂಟು 4/3πr³ ಡಿವೈಡೆಡ್ ಬೈ a³ ಇಂಟು 100 ಮಾಡಿಬಿಟ್ರೆ ಅವೆಲ್ಲ ವ್ಯಾಲ್ಯೂಸ್ ನೀವು ಇಂಟ್ರೊಡ್ಯೂಸ್ ಮಾಡೋದಷ್ಟೇ. ಸ್ಟ್ರೇಟ್ ಅವೇ ಆನ್ಸರ್ 68% ಬರೀರಿ, ಏನೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಕ್ಯಾಲ್ಕುಲೇಷನ್ದಲ್ಲಿ ತಪ್ತೀರ, ಕ್ಯಾಲ್ಕುಲೇಷನಿಗೆ ಮಾರ್ಕ್ಸ್ ಇಲ್ಲ. ಡೈಗ್ರಾಮ್ ಪ್ಲಸ್ ರಿಲೇಷನ್ಶಿಪ್ ಬಿಟ್ವೀನ್ A ಆ್ಯಂಡ್ R 1 ಮಾರ್ಕ್ ಇರ್ತದೆ. ಫಾರ್ಮುಲಾ ಫಾರ್ ಪ್ಯಾಕಿಂಗ್ ಎಫಿಷಿಯನ್ಸಿ 1 ಮಾರ್ಕ್ ಇರ್ತದೆ. ಸಬ್ಸ್ಟಿಟ್ಯೂಷನ್ ಆ್ಯಂಡ್ ರಿಸಲ್ಟಿಗೆ 1 ಮಾರ್ಕ್ ಇರ್ತದೆ. ಕ್ಯಾಲ್ಕುಲೇಷನಿಗೆ ಮಾರ್ಕ್ಸ್ ಇಲ್ಲ. ಸೊ ಐ ಥಿಂಕ್ ಇದು ಈಸಿ ಅಂತೇಳಿ ಅನಿಸ್ತದೆ ಅಂಥೇಳಿ ನಾನು ತಿಳ್ಕೊಳ್ತೇನೆ. ನಿಮಗೆ ಡೌಟ್ಸು, ಕ್ವೇರಿ, ಕ್ವೆಶನ್ಸ್ ಏನಾದರೂ ಇತ್ತಂದರೆ ಕಮೆಂಟ್ ಸೆಕ್ಷನ್ದಲ್ಲಿ ಹಾಕಿ, ನಾನು ಡೆಫಿನೆಟ್ಲಿ ಅದನ್ನು ರಿಪ್ಲೈ ಮಾಡ್ತೇನೆ. ನಿಮ್ಗೆ ಏನಾದರೂ ಒಂದು ನೆನ್ಪಿಟ್ಕೊಳ್ಳಿಕ್ಕೆ ತ್ರಾಸಾಗ್ತಾಯಿದೆ, ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ. ಸರ್ ಇಂಥ ಒಂದು ಟಾಪಿಕ್ ಮೇಲೆ ವೀಡಿಯೋ ಮಾಡಿ ಅಂಥೇಳಿ ಆ ಟಾಪಿಕ್ ಮೇಲೆ ವೀಡಿಯೋ ಮಾಡಿ 2 ದಿನದಲ್ಲಿ ನಾನು ಕೊಡ್ತೇನೆ. ಒಂದೇ ದಿನ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ನಾನು ತಯಾರಿ ಮಾಡ್ಕೊಂಡು ಹೇಳಬೇಕಾಗ್ತದೆ. ವೀಡಿಯೋನ ತಯಾರು ಮಾಡಿ ಹೇಳಲಿಕ್ಕೆ ನಂಗೆ ಒಂದಿನ ಟೈಮ್ ಬೇಕು. ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ದು ಯಾವುದೇ ಒಂದು ಟಾಪಿಕ್ ಮೇಲೆ ಸರ್ ಇಂಥ ಟಾಪಿಕ್ ಮೇಲೆ ವೀಡಿಯೋ ಮಾಡಿ ಹಾಕಿ ಅಂಥೇಳಿ ಅಂಥ ಟಾಪಿಕ್ ಮೇಲೆ ವೀಡಿಯೋ ಮಾಡಿ ನಾನು ಹಾಕ್ತೀನಂತೆ. ರೈಟ್, ನೆಕ್ಸ್ಟ್ ಬಂದುಬಿಟ್ಟು ಒಂದು ಪ್ರಾಬ್ಲಮ್. ಡಿಫ್ರೆನ್ಸ್ ಬಿಟ್ವೀನ್ ಶಾರ್ಟ್ಕಿ ಆ್ಯಂಡ್ ಫ್ರ್ಯಾಂಕಲ್. ದಿಸ್ ಕ್ವೆಶ್ಚನ್ ಈಸ್ ಲೈಕ್ ಅ ಕೇಕ್ ಟು ದಿ ಎಕ್ಸಾಮ್ ಸೆಟರ್, ಪೇಪರ್ ಸೆಟರ್. ಭಾಳ ಈಸಿಯಾಗಿ ಕೇಳುವಂಥ ಕ್ವೆಶ್ಚನ್. ಇದೇ ಕ್ವೆಶ್ಚನ್ದಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ಅದರದ್ದು ಪ್ರಾಪರ್ಟೀಸನ್ನು ಸ್ಟಡಿ ಮಾಡ್ಬೋದು. ಸೊ ವಾಟ್ ಈಸ್ ಸ್ಕಾಟ್ಕಿ ಡಿಫೆಕ್ಟ್ ಅಂತಂದಾಗ ನಮಗೆ ಗೊತ್ತಿರಬೇಕು, ಸ್ಕಾಟ್ಕಿ ಡಿಫೆಕ್ಟಲ್ಲಿ ದಿ ಪಾರ್ಟಿಕಲ್ಸ್ ಆರ್ ಲಾಸ್ಟ್ ಫ್ರಮ್ ದಿ ಸಿಸ್ಟಮ್. ಫ್ರ್ಯಾಂಕಲ್ ಡಿಫೆಕ್ಟಲ್ಲಿ ದಿ ಪಾರ್ಟಿಕಲ್ಸ್ ಮೂವ್ ಟು ದಿ ಇಂಟರ್ಸ್ಟಿಷಿಯಲ್ ಸೈಟ್. ಓಕೆ, ಸೊ ಏನಾಗ್ತದೆ, ಇಟ್ ಈಸ್ ಶೋನ್ ಬೈ ಅಯಾನಿಕ್ ಸಾಲಿಡ್. ಶಾರ್ಟ್ಕೀಸ್ ಇಫೆಕ್ಟ್ ಇಸ್ ಶೋನ್ ಬೈ ಅಯಾನಿಕ್ ಸಾಲಿಡ್ಸ್ ವಿತ್ ಸೇಮ್ ಕ್ಯಾಟಯಾನ್ ಆ್ಯಂಡ್ ಆನಯಾನ್ ಸೈಜ್. ಫ್ರ್ಯಾಂಕಲ್ ಡಿಫೆಕ್ಟಲ್ಲಿ ಇಟ್ ಈಸ್ ಶೋನ್ ಬೈ ಅನ್ ಅಯಾನಿಕ್ ಸಾಲಿಡ್ಸ್ ವೇರ್ ದರ್ ಇಸ್ ಅ ಲಾರ್ಜ್ ಡಿಫ್ರೆನ್ಸ್. ಕ್ಯಾಟಯಾನ್ ಮತ್ತು ಆನಯಾನ್ ಸೈಜಲ್ಲಿ ದೊಡ್ಡ ಡಿಫ್ರೆನ್ಸ್ ಇದ್ದರೆ ಮಾತ್ರ ಫ್ರ್ಯಾಂಕಲ್ ಡಿಫೆಕ್ಟ್ ಇರ್ತದೆ. ಇಲ್ಲ ಅಂತಂದರೆ ಸೈಜಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಅಂತಂದರೆ ಸ್ಕಾಟ್ಕಿ ಡಿಫೆಕ್ಟ್ ಇರ್ತದೆ. ಸೊ ಸ್ಕಾಟ್ಕಿ ಡಿಫೆಕ್ಟ್ ಇನ್ ಡೆಫಿನೇಷನ್ ಇಲ್ಲೇ ಇದೆ ನೋಡಿ. ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ಸ್ ಆ್ಯಂಡ್ ಆನಯಾನ್ಸ್ ಆರ್ ಮಿಸ್ಸಿಂಗ್ ಟು ಮೇಂಟೈನ್ ದಿ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ. Frankel defect is created when smaller ion is dislocated from its normal site to the interstitial site. ಗೈಸ್ ಇದು ಯಾಕೆ ಈ ರೀತಿ ತೊಗೊಂಡೇನೆ ಅಂತಂದರೆ, ಒಂದು ವೇಳೆ ನಿಮಗೆ ಡೆಫಿನೇಷನ್ ಕೇಳಿದ್ರು ನೀವು ಆನ್ಸರ್ ಮಾಡ್ಲಿಕ್ಕೆ ಬರಬೇಕಪ್ಪ. ವಾಟ್ ಈಸ್ ಫ್ರ್ಯಾಂಕಲ್ ಡಿಫೆಕ್ಟ್ ಅಂದರೆ ಸೆಕೆಂಡ್ ಪಾಯಿಂಟಲ್ಲಿ ಇದೆಯಲ್ಲ, ಕ್ರಿಯೇಟೆಡ್ ವೆನ್ ಸ್ಮಾಲರ್ ಅಯಾನ್ ಇಸ್ ಡಿಸ್ಲೊಕೇಟೆಡ್, ಅದು ಬರೆದ್ಬಿಟ್ರೆ ಸಾಕು. ಸ್ಕಾಟ್ಕಿ ಡಿಫೆಕ್ಟ್ ಕೊಟ್ಟರೆ ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ಸ್ ಆ್ಯಂಡ್ ಆನಯಾನ್ಸ್ ಮಿಸ್ಸಿಂಗ್ ಬರೆದ್ರೆ ಸಾಕು. ಸ್ಕಾಟ್ಕಿ ಡಿಫೆಕ್ಟಲ್ಲಿ ಡೆನ್ಸಿಟಿ ಡಿಕ್ರೀಸ್ ಆಗ್ತದೆ. ಫ್ರ್ಯಾಂಕಲ್ ಡಿಫೆಕ್ಟಲ್ಲಿ ಡೆನ್ಸಿಟಿ ಸೇಮ್ ಉಳಿತದ, ಡೆನ್ಸಿಟಿ ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್ ಒಂದು ನ್ಯೂಮೆರಿಕಲ್ ನೋಡೋಣ. ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವಿಂಗ್ ಡೆನ್ಸಿಟಿ. ಇಲ್ಲಿ ಗಮನ ಕೊಡಿ ಗೈಸ್, ಇಲ್ಲೆಲ್ಲರೂ ಹೆದರ್ತಾರೆ ಈ ಪ್ರಾಬ್ಲಮ್ಸಿಗೆ. ಐ ಡೋಂಟ್ ನೋ ಯಾಕೆ ಹೆದರ್ತಾರೆ. ನಾವೇನು ನಮ್ಮ ಪ್ರೈಮರಿಯಲ್ಲಿ ನಮ್ಮ ಸೈನ್ಸ್ ಟೀಚರ್ ಹೇಳಿದ್ದು ಪಾಠ ನಾವು ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕೇನು. ಯಾವುದೇ ಒಂದು ಪ್ರಾಬ್ಲಮ್ ಕೇಳಿದಾಗ ಗೈಸ್, ಹ್ಯಾವ್ ಎನ್ ಹ್ಯಾಬಿಟ್ ಆಫ್ ರೈಟಿಂಗ್ ದಿ ಡಾಟಾ, ಹ್ಯಾವ್ ಎನ್ ಹ್ಯಾಬಿಟ್ ಆಫ್ ರೈಟಿಂಗ್ ದಿ ಗಿವನ್ ಟರ್ಮ್ಸ್. ನೀವು ಡೇಟಾ ಪ್ರಾಪರಾಗಿ ಎಂಟ್ರಿ ಮಾಡ್ಕೊಂಬಿಟ್ರೆ ಮುಂದೆಲ್ಲದು ಈಸಿ ಆಗ್ತಾ ಬರ್ತದೆ. ನೋಡೋಣ ಹೇಗೆ ಅಂಥೇಳಿ. ಯು ಹ್ಯಾವ್ ಟು ರಿಮೆಂಬರ್ ದಿ ಫಾರ್ಮುಲಾ D is equal to Z ಇಂಟು M ಡಿವೈಡೆಡ್ ಬೈ A³ ಇಂಟು N. ಇದು ಕ್ಯೂಬ್ ಯಾಕೋ ಒಂದು ಫಾರ್ಮುಲಾ ಇಂಟ್ರೊಡ್ಯೂಸ್ ಮಾಡುವಾಗ ಮಿಸ್ ಆಗ್ತಾ ಉಂಟು, ಅದನ್ನು ಬರೀರಿ. D is equal to Z ಇಂಟು M ಡಿವೈಡೆಡ್ ಬೈ A³ ಇಂಟು N. ಮುಂದೆ ನಾ ಏನು ಕನ್ವರ್ಷನ್ ಒಂದು ನೆನ್ಪಿಟ್ಕೋಬೇಕು. ಯಾವತ್ತು ಏನು ಮಾಡ್ತಾರೆ, ಎ ವ್ಯಾಲ್ಯೂ ನಿಮಗೆ ಪಿಕೋಮೀಟ್ರದಲ್ಲಿ ಅಥವಾ ಆಮ್ಸ್ಟ್ರಾಂಗ್ದಲ್ಲಿ ಕೊಡ್ತಾರೆ. 1 ಪಿಕೋಮೀಟರ್ ಅಂದರೆ 10⁻⁻10 ಸೆಂಟಿಮೀಟರ್. ಬೇಸಿಕಲಿ ನಿಮ್ಗೆ ಏನಿರ್ತದೆ ಅಂತಂದರೆ 300 ಪಿಕೋಮೀಟರ್, 400 ಪಿಕೋಮೀಟರ್, 482 ಪಿಕೋಮೀಟರ್ ಇರ್ತದೆ.
100 ಇದ್ದಿದ್ದು 10⁻⁻8 ಸೆಂಟಿಮೀಟ್ರ್. ಈಗ 400 ಪಿಕೋಮೀಟರ್ ಅಂದರೆ ಏನು? 4 × 10⁻⁸ ಸೆಂಟಿಮೀಟರ್. 482 ಪಿಕೋಮೀಟರ್ ಅಂದರೆ ಏನು? 4.82 × 10⁻⁸ ಸೆಂಟಿಮೀಟರ್. ಇದು ಒಂದು ನೆನಪಿಟ್ಕೊಂಡು ನೀವು ಕೊಟ್ಟಿದ್ದು ಈಗ ನೋಡಿ, ಈಗ ಈ ಪ್ರಾಬ್ಲಮ್ ಕೊಟ್ಟಿದ್ದೀವಾ? An element having an atomic mass 107.9 gram per mole has an FCC unit cell. The edge length is 408.6 picometer. Calculate the density given Na. ಈಗ ನಾ ಗಿವನ್ ಬರ್ಕೊಳ್ತೀನಪ್ಪ, ಸಣ್ಣ ಹುಡುಗರ ಥರ ಗಿವನ್ ಬರ್ಕೊಳ್ಳೋಣ. ಏನು ಗಿವನ್ ಅದ? Z = 4. ಹೆಂಗೆ ಸರ್? ಎಲ್ಲ ಕೊಟ್ಟಿದ್ದಾರೆ? FCC ಕೊಟ್ಟಾರ, Z = 4. A 408.6 ಪಿಕೋಮೀಟರ್ ಇದೆ. ಇದನ್ನು ಕನ್ವರ್ಟ್ ಮಾಡ್ಕೊಂಬಿಡ್ಬೇಕು. ಇಲ್ಲಿಯ 4.08 × 10⁻⁸ ಸೆಂಟಿಮೀಟರ್. ನೆಕ್ಸ್ಟ್ ಎಮ್ ಕೊಟ್ಟಿದ್ದಾರೆ ನೋಡಿ, ಅಟಮಿಕ್ ಮಾಸ್, ಮೋಲಾರ್ ಮಾಸ್. ಇದು ಅಟಮಿಕ್ ಮಾಸ್ 107.9 ಬರ್ಕೊಳ್ತೀರಾ. ನೆಕ್ಸ್ಟು NA ಇಲ್ಲಿ ಕೊಟ್ಟಿದ್ದಾರೆ 6.022 × 10⁻23. ಮುಂದೆ ಫಾರ್ಮುಲಾ D = ನಾನು ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. ಓ ಮೈ ಗಾಡ್, ಇಲ್ಲಿ ಫಾರ್ಮುಲಾ ಮಿಸ್ ಆಗಿದೆ. D = Z ಇಂಟು, ನಾ ಇಲ್ಲಿ ಪ್ರೀವಿಯಸ್ಸು ತೊಗೊಂಡಿದ್ನಲ್ಲ, D = Z ಇಂಟು M ಡಿವೈಡೆಡ್ ಬೈ A³ ಇಂಟು N0. ಆ ಫಾರ್ಮುಲಾನೇ ಯೂಸ್ ಮಾಡಬೇಕು. ಆ ಫಾರ್ಮುಲಾ ಯೂಸ್ ಮಾಡಿಬಿಟ್ರೆ ಸಾಕು. So if you just introduce that formula, I'm finding some problem with my system. No worries. Right guys, so this is my last word to you all. Remember, it is only you who can score for yourself. ನೋಡಿ, ನೀವೇ ನಿಮ್ಮ ಸಂಬಂಧ ಸ್ಕೋರ್ ಮಾಡ್ಬೋದು, ಬಿಟ್ಟರೆ ಬೇರೆ ಯಾರೋ ಬಂದು ನಿಮ್ಮ ಎಕ್ಸಾಮನ್ನು ಬರೆಯೋದಿಲ್ಲ ಸರ್, ತಿಳಿತಾ? ಆಮೇಲೆ ಈ ಪೆಂಡೆಮಿಕ್ ಟೈಮಲ್ಲಿ ಡೆಫಿನೆಟ್ಲಿ ಸೇಫ್ ಆಗಿರ್ರಿ, ಮನೆಯಲ್ಲೇ ಇರ್ರಿ, ಹೊರಗೆ ಅಡ್ಡಾಡಬೇಡ್ರಿ, ಆದಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿರಿ. ಆಮೇಲೆ ದೇವರು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ, ಒಳ್ಳೆ ಟೈಮ್ ಕೊಟ್ಟಿದ್ದಾನೆ. ಒಬ್ಬರೇ ಕುಂತು ಬೇಜಾರು ಬರ್ತದೆ. ಬೇಜಾರು ಮಾಡಲಿಕ್ಕೆ ನಾ ಏನು ಮಾಡಲಪ್ಪ ಅಂತಂದರೆ ಓದು ಅಂಥೇಳಿ ದೇವ್ರು ಅಂದಿದ್ದಾನೆ. ಓದಿ, ಯುಟಿಲೈಸ್ ಯುವರ್ ಟೈಮ್ ಆ್ಯಂಡ್ ಕಂಪ್ಲೀಟ್ ದಿಸ್ ಟಾಪಿಕ್ ಥರೋಲಿ ಬೈ ನೆಕ್ಸ್ಟ್ 2 days. 2 ದಿನ ನಾ ಹೇಳಿದ ಕ್ವಶನ್ಸನ್ನು, ನಾ ಹೇಳಿದ್ದು ಟ್ರಿಕ್ಸನ್ನು, ಕಾನ್ಸೆಪ್ಟನ್ನು ಒಂದು ಬಿಟ್ಟು 2 ಟೈಮ್ ಅದನ್ನು ರಿವೈವ್ ಮಾಡ್ತಾ ಹೋಗಿ, ರೀಕಾಲ್ ಮಾಡ್ತಾ ಹೋಗಿ. ಆ್ಯಂಡ್ ಪ್ಲೀಸ್ ವೇಟ್ ಫಾರ್ ಮೈ ನೆಕ್ಸ್ಟ್ ಕ್ಲಾಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಬೇರೆ ಬೇರೆ ಕಾಲೇಜಸಲ್ಲಿ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವರಿಗೆ ಶೇರ್ ಮಾಡಿರಿ. ಓಕೆ, ಅವ್ರ ಡೌಟ್ಸನ್ನು ನಾನು ಕೇಳಲಿಕ್ಕೆ ಕೇಳ್ರಿ. ಆ್ಯಂಡ್ ಐ ಟ್ರೈ ಟು ಆನ್ಸರ್ ದೋಸ್ ಪ್ರಾಬ್ಲಮ್ಸ್ ವೆರಿ ಥರೋಲಿ ಗೈಸ್. ಆ್ಯಂಡ್ ಐ ಆಲ್ವೇಸ್ ಗಿವ್ ದಿ ಸ್ಟೇಟ್ಮೆಂಟ್ ಟು ಮೈ ಸ್ಟೂಡೆಂಟ್ಸ್, ಆಲ್ವೇಸ್ ಕಾಂಕರ್ ಯುವರ್ ಸ್ಟ್ರೆಂತ್ ಟು ಡಿಫೀಟ್ ಯುವರ್ ವೀಕ್ನೆಸ್. ನಿಮ್ಮ ಸ್ಟ್ರೆಂತ್ ಬಗ್ಗೆ ನೀವು ಗಮನ ಕೊಟ್ಟರೆ ನಿಮ್ಮ ವೀಕ್ನೆಸ್ಸನ್ನು ನೀವು ಡೆಫಿನೆಟ್ಲಿ ಕಾಂಕರ್ ಮಾಡಬಹುದು. ವೀಕ್ನೆಸ್ ಇರೋದಿಲ್ಲ. ನನಗೆ ಈ ಟಾಪಿಕ್ ಡಿಫಿಕಲ್ಟ್ ಅಂತೇಳಿ ಅನಿಸ್ತದೆ, ಬಟ್ ಆ ಟಾಪಿಕಲ್ಲಿ ಯಾವ ಪಾರ್ಟ್ ನನಗೆ ಈಸಿ ಇದೆ ಅದನ್ನು ಹುಡುಕಿ, ಆ ಈಸಿ ಇರೋ ಪಾರ್ಟನ್ನು ಫಸ್ಟ್ ವರ್ಕೌಟ್ ಮಾಡಿ, ಮುಂದೆ ನೋಡಿ ನಿಮಗೆ ಡಿಫಿಕಲ್ಟ್ ಇರೋ ಪಾರ್ಟ್ಸು ಈಸಿ ಆಗ್ತಾ ಬರ್ತದೆ. ನಂದು ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಜಾವೇದ್ಸ್ ಕೆಮಿಸ್ಟ್ರಿ. ಇದ್ರದ್ದು ಲಿಂಕ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಆದಷ್ಟು ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಡೌಟ್ಸನ್ನು ಕಮೆಂಟ್ ಸೆಕ್ಷನ್ದಲ್ಲಿ ಹಾಕಿ. ನಿಮ್ಗೆ ಯಾವ ವಿಡಿಯೋ ಬೇಕೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಎಕ್ಸಾಮ್ ರಿಲೇಟೆಡ್ ಏನು ಇನ್ಫಾರ್ಮೇಷನ್ ಬೇಕೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸುಮ್ಮನೆ ಯಾರೋ ಏನೋ ಹೇಳಾರ ಅಂಥೇಳಿ ಬಿಲೀವ್ ಮಾಡ್ಕೊಂಬಿಟ್ಟು ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡ್ರಿ. ಅಫಿಷಿಯಲಿ ಗೌರ್ಮೆಂಟಿಂದ ಏನು ಸರ್ಕ್ಯುಲರ್ ಬರ್ತದೋ, ನಿಮ್ಮ ಪ್ರಿನ್ಸಿಪಲ್ ನಿಮ್ಗೆ ಏನು ಸರ್ಕ್ಯುಲರ್ ಕೊಡ್ತಾರೋ ಅದ್ರ ಮೇಲೆ ರಿಲೈ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡಿ. ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು ಆ್ಯಂಡ್ ಥ್ಯಾಂಕ್ ಯು.